ಕೇಂದ್ರದ ಬಿಜೆಪಿ ಸರ್ಕಾರವು ದೇಶದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ದುರುದ್ದೇಶದಿಂದಲೇ ಜಾರಿಗೆ ತಂದಿದೆ. ಆದ್ರೆ ಜಿಲ್ಲೆಯ ಜನರಲ್ಲಿ ಇದರ ಜಾಗೃತಿ ಮೂಡಿಸುವ ಪ್ರತಿಯೊಬ್ಬ ತಮ್ಮ ಮತದಾನದ ಹಕ್ಕನ್ನ ಉಳಿಸಿಕೊಳ್ಳುವಂತೆ ಮಾಡುವಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಶ್ರಮಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕರೆ ನೀಡಿದೆ. ಮತದಾರರ ಪಟ್ಟಿಯ ತೀವ್ರ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮವು ನಾಳೆಯಿಂದ ಶುರುವಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಶಿವಪ್ಪ ನಾಯಕ ಪ್ರತಿಮೆ ಬಳಿ ಇಂದು ಎಸ್ಐಆರ್ ಜಾಗೃತಿ ಕುರಿತು ಬಹಿರಂಗ ಸಭೆ ನಡೆಸಿತು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಕೇಂದ್ರ ಸರ್ಕಾರದ ದುರುದ್ದೇಶ ಪೂರ್ವಕ ಎಸ್ಐಆರ್ ತಡೆಯಲು ಜಾಗೃತಿಯೊಂದೇ ದಾರಿ ಎಂದರು. ಇನ್ನು ಮಾಜಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ದೇಶದ ಪ್ರತಿಯೊಬ್ಬ ಪ್ರಜೆಯೂ ಇಲ್ಲಿ ಮತದಾನದ ಹಕ್ಕು ಪಡೆದಿರೋದು ಬಿಜೆಪಿ ಸರ್ಕಾರದಿಂದಲ್ಲ, ಅದು ಸಿಕ್ಕಿದ್ದು ಸಂವಿಧಾನದ ಮೂಲಕ. ಹಾಗಾಗಿ ನಮಗೆ ಸಂವಿಧಾನವೇ ದೇವರು. ಆ ಮೂಲಕ ನಾವು ನಮ್ಮ ಹಕ್ಕನ್ನ ಉಳಿಸಿಕೊಳ್ಬೇಕಾಗಿದೆ. ಕೇಂದ್ರದ ಬಿಜೆಪಿ ಸರ್ಕಾರದ ದುರುದ್ದೇಶವನ್ನ ಆ ಮೂಲಕ ತಡೆಯಬೇಕಾಗಿದೆ ಎಂದರು. ಇನ್ನು ನಾಳೆಯಿಂದಲೇ ನಾವು ನಮ್ಮ ಕರ್ತವ್ಯಗಳಲ್ಲಿ ತೊಡಗಿಕೊಳ್ಳಬೇಕಾಗಿದೆ. ಸಂವಿಧಾನ ಪ್ರಕಾರ ನಾವು ಏನ್ ಮಾಡ್ಬೇಕೋ ಅದನ್ನ ಮಾಡೋಣ. ಎಲ್ಲದಕ್ಕೂ ಉತ್ತರ ಇರುತ್ತದೆ. ನಿವಾಸಿ ದೃಢೀಕರಣ ಸಮಸ್ಯೆ ಇದ್ದಲ್ಲಿ ನಾವೇ ಮುಂದೆ ನಿಂತು ಮಾಡಿಸೋ. ಒಟ್ಟಾರೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಇರುವಂತೆ ನೋಡಿಕೊಳ್ಳೋಣ ಅಂತ ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ಕೂಡ ಸಂಬಂಧಪಟ್ಟ ಅಧಿಕಾರಿಯವರು ಎಲ್ಲ ಒಂದು ಪ್ರಜೆಗಳ ಮತದಾನದ ಏನಾದ್ರು ನೀವು ಸಂಚು ಮಾಡಿ ಮತದಾನ ಕಡಿವಾಣೆ ಮಾಡಿದ್ರೆ ಈ ವೇದಿಕೆ ಮೇಲೆ ನಿಮಗೆ ಎಚ್ಚರವನ್ನು ಕೊಡ್ತೇನೆ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಮೂಡಿಸುವ ಕಾರಣ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರ ಮತದಾನ ಆಗ್ಲೇಬೇಕು. ಇವ್ರು ಏನ್ ಮಾಡ್ತಾರೆ, ಇನ್ನೊಂದು ಸಂಚು ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ತಮ್ಮದೇ ಆದ ಅಸ್ತ್ರಗಳನ್ನು ಉಪಯೋಗಿಸಿ ಅದೊಂದಷ್ಟು ಡಿಲೀಟ್ ಮಾಡಿಸ್ಬಿಡೋದು. ನಾವೆಲ್ಲರೂ ಕೂಡ. ಇನ್ನು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಬಲ್ಕೇಶ್ ಬಾನು ಮಾತನಾಡಿ, ಕೇಂದ್ರ ಸರ್ಕಾರವು ಸಂವಿಧಾನದ ಹಕ್ಕನ್ನ ಕಿತ್ತುಕೊಳ್ಳುವ ಸಂಚು ನಡೆಸಿದೆ. ಪ್ರತಿಯೊಬ್ಬ ಪ್ರಜೆಗೂ ಈ ಸಂಚು ಗೊತ್ತಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸಿ ಮಾಹಿತಿ ನೀಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಯಾರ ಮತವೂ ಕಡಿಮೆಯಾಗದಂತೆ, ಅರ್ಹರಾದ ಯಾರೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಬೇಕಾಗಿದೆ ಎಂದರು. ಇನ್ನು ಎಸ್ಐಆರ್ಗೆ ಪಾಸ್ ಆದವರಿಗೆ ಕಡ್ಡಾಯ ಎಂದು ಹೇಳಿಕೆ ನೀಡಿದ್ರು. ತೋರಿಸಿದ್ರೆ ಆಗತ್ತೆ ಅಂತ ಆಧಾರ್ ಕಾರ್ಡ್ ನಾಡ್ದಿ ಅದಿರಾಗ್ಲಿ ಕೂತ್ಕೊಂಡ್ರೆ ನಿಮಗೆ ಮತದಾರ ಅಲ್ಲ ಅಂತ. ಪಾಸ್ಪೋರ್ಟ್ ಅಂದ್ರೆ ಏನು? ನಾನು ಇಲ್ಲಿ ಕೂತ್ಕೊಂಡು ಅಮೆರಿಕನ್ ಪಾಸ್ಪೋರ್ಟ್ ಮಾಡಕ್ ಸಾಧ್ಯನಾ? ಪಾಸ್ಪೋರ್ಟ್ ಅಂದ್ರೆ ಈ ದೇಶದ ಪ್ರಜೆ, ನಾನು ಇನ್ನೊಂದು ದೇಶಕ್ಕೆ ನಾನು ಹೋಗಿ ಪ್ರಯಾಣ ಮಾಡ್ಕೊಂಡು ಮತ್ತೆ ಬರಬಹುದು ಅಂತ ಗೊಡಕ್ಕೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಒಂದು ಡಾಕ್ಯುಮೆಂಟ್. ಈಗ ಹೇಳ್ತಾರೆ ಪಾಸ್ಪೋರ್ಟ್ ಅಲ್ರಿ, ಪಾಸ್ಪೋರ್ಟ್ ತೋರಿಸಿದ್ರೆ ನಿಮ್ಮ ಮತದಾನದಲ್ಲಿ ಹೆಚ್ಚಿಸಕ್ಕಾಗಲ್ಲ. ಆಧಾರ್ ಕಾರ್ಡ್ ತಂದಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿ ಅವರು ಪ್ರತಿ ಒಂದು ಪ್ರಜೆಗೂ ಅದರಿಂದ ಸವಲತ್ತುಗಳನ್ನಾಗ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕಂದ್ರೆ ಅವರಿಗೊಂದು ಜಿಲ್ಲೆಗೆ ಇನ್ಚಾರ್ಜ್ ಆಗಿ ಸನ್ಮಾನ್ಯ ಕಿಮ್ಮನೆ ರತ್ನಾಕರ್ ಸಾಹೇಬ್ರ ಒಂದು ಫ್ರೀಡಮ್ ಏನು ಅಂದ್ರೆ ಅದು ಈಕ್ವಲ್ ಆಗಿರ್ತಕ್ಕಂಥ ಒಂದೇ ಒಂದು ಮತ. ಅವನು ಎಷ್ಟೇ ದೊಡ್ಡ ಮನುಷ್ಯ ಇದ್ರೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆಯನ್ನು ಮತದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಳ್ಕೊಳ್ಬಾರ್ದು. ನಾನು ಹೇಳೋದಿಷ್ಟೇ, ಯಾಕೆಂದರೆ ನಿಮಗೆಲ್ಲ ಟ್ರೈನಿಂಗ್ ಆಗಿದೆ, ಎಲ್ಲ ವಿಚಾರ ಗೊತ್ತಿದೆ. ಇವತ್ತಿನ ಕಾರ್ಯಕ್ರಮ ನಾವು ಮಂಗಳೂರಲ್ಲಿ ಮಾಡಬೇಕಾಗಿತ್ತು, ಮಂಗಳೂರವ್ರ ಜೊತೆಗೆ. ಆದರೆ ಎಲ್ಲ ನಮ್ಮ ಮುಖಂಡರೆಲ್ಲ ಇಲ್ಲ, ನಾವು ಶಿವಮೊಗ್ಗದಲ್ಲೇ ಮಾಡ್ತೀವಿ, ಶಿವಮೊಗ್ಗದಲ್ಲೇ ಈ ಥರ ಎಲ್ಲ ಕುತ್ಕೊಂಡು ನಾವು ಮಾಡಬೇಕು ಅಂತ ಇವತ್ತು ನಿಗದಿಪಡಿಸಿದ್ದಾರೆ. ಇವತ್ತು ಕಾರ್ಯಕ್ರಮ ಆದಮೇಲೆ ನಾಳೆಯಿಂದ ಏನು ನಾವು ಎಸ್ಐಆರ್ದು ಆ ಮತ ಹಕ್ಕನ್ನು ಕಳ್ಕೊಳ್ಳೋದಕ್ಕೆ ಬಿಡಬಾರ್ದು. BJP-ಯವರು ಈಗ ಮಾಡಿರ್ತಕ್ಕಂಥ ಎಸ್ಐಆರ್ ದುರುದ್ದೇಶದಿಂದನೇ ಮಾಡಿರೋದು. ಯಾರ್ಯಾರು ಕಾಂಗ್ರೆಸ್ ಅವ್ರು ಇರ್ತಾರೆ ಅವ್ರನ್ನ ತೆಗಿಬೇಕು, ಯಾರ್ಯಾರು ಅವ್ರಿಗೆ ಸಹಕಾರ ಮಾಡೋದಿಲ್ಲ ಅವ್ರಿಗೆ ತೆಗಿಬೇಕು ಅಂತ ಅವ್ರ ದುರುದ್ದೇಶದಿಂದ. ಆದರೆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆ ಉದ್ದೇಶದ ಮೇಲೆ ನಾವು ಅವ್ರನ್ನ ಫಾಲೋ ಮಾಡೋಣ. ನಮಗೇನು ಅಂದರೆ ನಮ್ಮ ದೇವ್ರು ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ನಮಗೆ ದೇವರು. ಮನೇಲಿದಾವೆ ಬೇಕಾದಷ್ಟು ದೇವರಿದಾವೆ, ಊರಲ್ಲಿ ಕೇರಲ್ಲಿದ್ದಾವೆ, ಇಲ್ಲಿ ಮಸೀದಿ ಇರ್ತವೆ, ಚರ್ಚ್ ಇರ್ತವೆ, ದೇವಸ್ಥಾನ, ಅದೆಲ್ಲ ಬಿಟ್ಟುಬಿಡಿ. ಅದೆಲ್ಲ ನಾವು ಪಡ್ಕೊಂಡು ಬಂದಿರ್ತೀವಿ ನಮ್ಮ ತಂದೆ ತಾಯಿಯವರು ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ. ಆದರೆ ಈ ದೇಶದ ಪ್ರಜೆಯಾಗಿ ನಾವು ಸಂವಿಧಾನವನ್ನು ಗೌರವವನ್ನು ಕೊಡಬೇಕು. ನಮ್ಮನ್ನೆಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಕಾನೂನುಬದ್ಧವಾಗಿ ಎಲ್ಲರೂ ಕೂಡ ಸಮಾನತೆಯನ್ನು ಕಾಡ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡಬೇಕಂದ್ರೆ ಏನು ಇವತ್ತು ನಾಳೆಯಿಂದ ಕಾರ್ಯ ಶುರುವಾಗುತ್ತೆ. ನನಗನ್ಸುತ್ತೆ ಕರೆಕ್ಟಾಗಿ ನಾವೆಲ್ಲ ಕೂತ್ಕೊಂಡ್ರೆ ಒಂದು ವಾರದೊಳಗೆ ಕಿಮ್ಮನೆ ಸರ್ ಮಾಡಿಬಿಡ್ಬೋದು ಸರ್.
ಯಾರ್ಯಾರ್ದು ಆಗಿರೋದಿಲ್ಲ. ಯಾಕೆಂದರೆ ನೀವು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರಿ, ಯಾವ ರೀತಿ ಡಿಲೀಟ್ ಮಾಡ್ತಾರೆ, ಯಾವ ರೀತಿ ಅವ್ರನ್ನ ತೆಗಿಬೇಕು ಅಂತಾರೆ, ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಇರ್ತದೆ. ರಾಜ್ಯ ಮಟ್ಟದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಕೆಲವು ನಿಮಗೆ ಇದು ಬರೋದಕ್ಕೆ ಏನೋ ಒಂದು ಸರ್ಟಿಫಿಕೇಟ್ ಬರೋದಕ್ಕೆ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಅದಕ್ಕೆಲ್ಲ ಅನುಕೂಲ ಆಗೋದಕ್ಕೆ ಮಾಡ್ತಾರೆ. ನಾವು ಕೂಡ ಒಂದು ತಿಂಗಳು ಇಲ್ಲೇ ಇದ್ದು ನಾವು ಎಲ್ಲೆಲ್ಲಿ ನೀವು ಕರಿತೀರಾ ಎಲ್ಲೆಲ್ಲಿ ನಾವು ಬರಬೇಕು. ನಾನು ನನ್ನ ಬೂತ್ನ ನೋಡ್ಕೊಳ್ತೇನೆ. ಕುಪ್ಟೂರಲ್ಲಿ ನನ್ನ ಬೂತ್ ಇದೆ, ನಾನೇ BLA 2 ನಾನು ನಮ್ಮ ಸೊರಬಕ್ಕೆ, ಬಟ್ ನನ್ನ ಬೂತನ್ನ ನಾನು ನೋಡ್ಕೊಳ್ತೇನೆ. ನಮ್ಮ ಅಧ್ಯಕ್ಷರಿದ್ದಾರೆ, ಆದರೆ ನನ್ನ ಬೂತಲ್ಲಿ ಯಾವುದು ಕೂಡ DK ಶಿವಕುಮಾರ್ ಸಾಹೇಬರು